ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಅಂತ ಹೇಳ್ಬೋದು. ಸುಮಾರು 250 ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯ ಕೂಡ ಮಾಡಿದರು. ಇಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಹಾಗಾದ್ರೆ ಯಾರಪ್ಪ ಈ ನಟ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಮತ್ತು ಹೃದಯಾಘಾತದಿಂದ ಸಾವನ್ನಪ್ಪರ ಸಂಖ್ಯೆ ಅತಿ ಹೆಚ್ಚಾಗಿ ಆಗ್ತಿದೆ ಅಂತ ಹೇಳ್ಬೋದು. 2026 ಕೂಡ ಬಂದರೂ ಸಹ ಅದೇನು ಸರಣಿ ಏನು ಕಡಿಮೆ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಯುವ ನಟರಂತೂ ಸಾಕಷ್ಟು ಈಗ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆತಿರುವಂಥದ್ದು. ಮೊನ್ನೆ ದಿಲೀಪ್ ರಾಜ್ ಅವರು ಕೂಡ ಇದೇ ಸಾಲಿನಲ್ಲಿ ಇದ್ದರು. ಇದೇ ಕನ್ನಡ ಸಿನಿಮಾ ರಂಗದ ಖ್ಯಾತ ಹಿರಿಯ ನಟರು ಅಂತ ಹೇಳ್ಬೋದು ಮತ್ತು ಕನ್ನಡದ ನಟರು ಅಂತ ಕೂಡ ಹೇಳ್ಬೋದು. ಬರೀ ಕನ್ನಡದಲ್ಲಿ ಸೀಮಿತವಾಗಿ ಅಭಿನಯ ಮಾಡ್ತಿದ್ದಂಥ ಕನ್ನಡದ ಕುಳ್ಳ ಅಂತ ಹೆಸರು ತೆಗೆದುಕೊಂಡಿದ್ದಂಥ ದ್ವಾರಕೀಶ್ ಅವರು ಇದೀಗ ಹೃದಯಾಘಾತಕ್ಕೆ ಒಳಗಾಗಿ 68ನೇ ವಯಸ್ಸಿನಲ್ಲಿ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಈ ಹಿಂದಿನ ಕೂಡ ನಿಧನ ಸುದ್ದಿ ಕೇಳಿದಂಥ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ನಾನು ಬದುಕಿದ್ದೀನಿ ಕಣ್ರಪ್ಪ, ನಾನು ಏನೂ ಆಗಿಲ್ಲ ಅಂತ ಹೇಳಿದರು. ದುರಂತ ಏನಪ್ಪ ಅಂತಂದರೆ ಈ ಮಾತನ್ನು ಹೇಳಿದಂಥ ಕೇವಲ 6 ತಿಂಗಳಲ್ಲೇ ಅವರು ಅದೇ ಹೃದಯಾಘಾತದಿಂದ ಕೊನೆಯುಸಿರೆಳೆದಿರೋದು ಹೇಳ್ಬೋದು. ಸದ್ಯ ಇಂಥ ಅತಿ ದೊಡ್ಡ ನಟ ಮತ್ತು ವಿಷ್ಣುವರ್ಧನ್ ಅವರ ಆಪ್ತ ಸ್ನೇಹಿತರು ಕೂಡ ಅಂತಲೇ ಹೇಳ್ಬೋದು. ಏನಿರೋ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.